ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಮೆದುವಾದ ಮೃದುವಾದ ಉತ್ತಪ್ಪದ ರೆಸಿಪಿ, ಮೃದುವಾಗಿರೋ ದೋಸೆ ರೆಸಿಪಿ. ಇದು ಇನ್ಸ್ಟೆಂಟ್ ರೆಸಿಪಿ, ದಿಢೀರನೆ ಮಾಡ್ಕೊಳ್ಳೋ ರೆಸಿಪಿ. 1 ಗ್ಲಾಸಷ್ಟು ಉಪ್ಪಿಟ್ಟು ರವೆ ಅಥವಾ ಸುಮಾರು 1/4 kg ಉಪ್ಪಿಟ್ಟು ರವೆಗೆ ಬದಲಾಗಿ ಬನ್ಸಿ ರವೆ, ಚಿರೋಟಿ ರವೆನ ಉಪಯೋಗ ಮಾಡ್ಬೋದು. ಮೊಸರು 2 ರಿಂದ 3 ಟೇಬಲ್ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಮೊದಲೇ ಆಲೂಗಡ್ಡೆನ ತುರಿದಿಟ್ಕೊಂಡಿರೋದು. 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಉಪಯೋಗ ಮಾಡಿದ್ದೀನಿ. ಹಸಿ ಆಲೂಗಡ್ಡೆ ಇದು, ಬೆಂದಿರೋದಲ್ಲ, ಹಸಿ ಆಲೂಗಡ್ಡೆ ಇದು. ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ತುರಿದು ನೀರಲ್ಲಿ ಸೇರಿಸಿಟ್ಟಿದ್ದೆ. ಆಲೂಗಡ್ಡೆನ ಮೊದಲು ಚೆನ್ನಾಗಿ ತೊಳೆದು ಸಿಪ್ಪೆನ ತೆಗೆದು ತುರಿದು ನೀರಲ್ಲಿ ಸೇರಿಸಿಟ್ಟಿದ್ದೆ. ನೀರಲ್ಲಿ ಸೇರಿಸೋದ್ರಿಂದ ಎಕ್ಸ್ಟ್ರಾ ಸ್ಟಾರ್ಚ್ ಏನಿರುತ್ತೆ ಅದನ್ನು ಹೊರಟೋಗುತ್ತೆ. ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದಾಗಿದೆ. ಇದನ್ನು ಸುಮಾರು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. 5 ನಿಮಿಷ ಆದಮೇಲೆ ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಇದಕ್ಕೆ ಮತ್ತೊಮ್ಮೆ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಂಡಿದ್ದಾಗಿದೆ. ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಈನೋ ಪೌಡರ್ನ ಹಾಕೊಂಡ್ಮೇಲೆ ಅದರ ಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ದೋಸೆ ಹಿಟ್ಟು ರೆಡಿಯಾಗಿದೆ. ಹೆಂಚು ಕೂಡ ಕಾದಿದೆ. ಸ್ವಲ್ಪ ದಪ್ಪ ಸೆಟ್ ದೋಸೆ ಥರ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಕ್ಯಾರೆಟ್ ತುರಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇಷ್ಟ ಇದ್ದರೆ ಈರುಳ್ಳಿ ಹಾಕೋಬೋದು, ಕ್ಯಾಪ್ಸಿಕಮ್ ಹಾಕೋಬೋದು, ಮುಸ್ಕಿನ ಜೋಳ ಕೂಡ ಹಾಕೋಬೋದು. ಎಣ್ಣೆ ಸ್ವಲ್ಪ. ಇದಾಗಿದೆ. ಇವಾಗ ತುಂಬಾ ಸುಲಭವಾಗಿ, ಸ್ವಲ್ಪ ಡಿಫ್ರೆಂಟಾಗಿ ಒಳ್ಳೆ ರೆಸಿಪಿ ಇದು. ಟ್ರೈ ಮಾಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.